ನಾನು ಸೈನ್ಸ್ ಮಾಡ್ತೀನಿ. ಹಾಸ್ಟ್ಲಾ ಏನು ಅಪ್ ಆ್ಯಂಡ್ ಡೌನಾ? ಹಾಸ್ಟ್ಲು ಏನು ಮುಂದೆ ಹೇಳ. ಓದ್ತೆ ಕರೆಕ್ಟಾಗಿ? ಕರೆಕ್ಟಾಗಿ ಓದ್ತೀನಿ. ಹೋಗಿಲ್ಲಪ್ಪ ಅಂದ್ರೆ? ಹೋಗಿಲ್ಲ ಅಂದ್ರೆ ಜೀವನದಲ್ಲಿ ಉದ್ಧಾರ ಆಗಲ್ಲ. ನೀನೇನ್ ಮಾಡ್ತಿ? ಇಂಜಿನಿಯರಿಂಗ್ ಮಾಡುತ್ತೆ ಏನು? ಮುಸ್ಸೆ ತಿಕ್ಕಕ್ ಹೋತಾಳಕ್ಕೆ. ನಿನ್ನ ಮಕ ನೋಡ್ಕ ರೀಲ್ಸ್ ಮಾಡ ಮಕ. ಐಫೋನ್ ಕೊಡ್ಸ್ರಿ ನಾನು ತೋರ್ಸಿ. ಕೀಪ್ಯಾಡ್ ಫೋನ್ ಕೊಡಿಸ್ತ. ಕೀಪ್ಯಾಡ್ ಫೋನ್ ರೀಲ್ ಮಾಡು ಅಂತ. ಬೇಡ ನನಗೆ ಐಫೋನ್ ಬೇಕಿಲ್ಲ. ಚೆನ್ನಾಗಿ ಕ್ಯಾಮ್ರಾ ಇರ್ಬೇಕು, ಕ್ಯಾಮ್ರಾ ಚಲೋ ಇರ್ಬೇಕು, ಕೊಡಿಸ್ರಿ. ಮಕ ನೋಡ್ಕ ನಿನ್ ಮಕ ನೋಡ್ಕ ರೀಲ್ಸ್ ಮಾಡಕ್ ಬೇಕಂತ ರೀಲ್ಸ್. ನೀ ಕರೆಕ್ಟಾಗಿ ಹೇಳು ಏನಿಸ್ತಿ? ಕರೆಕ್ಟಾಗಿ ಹೋಗ್ತೀನಿ. ಹೋಗಿಲ್ಲಪ್ಪ ಓದ್ತೀನಿ. 1 ಲಕ್ಷ ಕೊಟ್ಟು ಓದಿಸಿರ್ತಾರ. ಯಾರನ ಇದು ಲಾಗರಾಜ ಕುಂದ್ರು ನಿಂದ್ರು ಫೋನ್ ನಿಂದ ಹೇಳಿ ನಿಂದ ಏನಂತ? ನಿಂದ ಬಗೆಹರ್ಸಮ್ ನಿಂದ ಏನಂತ? ಅಡ್ಮಿಷನ್ ಮಾಡಿಸಿ ಬಾಪ. ಕಾಮರ್ಸಾ, ಆರ್ಟ್ಸಾ, ಸೈನ್ಸಾ, ITI? ಸೈನ್ಸ್ ಅಲ್ಲ, ವಿಜ್ಞಾನ. ವಿಜ್ಞಾನ ವಿಜ್ಞಾನ. ಇಂಗ್ಲಿಷ್ ಓದಕ್ ಬರ್ತಾ? ABCD ಹೇಳು. ABCD. ಮುಂದ ವಾಟ್ ಈಸ್ ದ ಕೊಲಿಕೇಶನ್ ಅನ್ನೋದು ಉಂಡ ಮಗನ. ಸೈನ್ಸ್ ಎಷ್ಟು ಸಬ್ಜೆಕ್ಟ್ ಇರ್ತಾವ ಫಸ್ಟ್ ಆಫ್ ಆಲ್? ಸೈನ್ಸ್ದಾಗ 4. ಯಾವ್ಯಾವ? ವಿಜ್ಞಾನ. ಹೇಳಲೆ ಏನಿಂದು? ಓಯ್ ಕುಂತಾರಲ್ಲ ನಿನ್ನ ಭವಿಷ್ಯ ರೂಪಿಸ್ಬೇಕಂತ ನಾನು ಮಾಡೋದಿಲ್ಲ. ನೀನು ಫೋನ್ ಹಿಡ್ಕೊಂಡು ಕೂತ ಬರೇ ಲೇ. ಸೈನ್ಸ್ಗೆ ಎಷ್ಟು ಸಬ್ಜೆಕ್ಟ್ ಇರ್ತಾವ? 9. ಲೇ ಎಷ್ಟು ಇರ್ತಾವ ಸಬ್ಜೆಕ್ಟು? 4. ಯಾವ್ಯಾವು? ಮ್ಯಾಥ್ಸ್, ಸೈನ್ಸ್. ಏನು ಮ್ಯಾಕ್ಸ್ ಪಿಕ್ಚರನು? ಮ್ಯಾಕ್ಸಿಮಮ್ ಮಾಸ್. ಲೇ ಸೀರಿಯಸ್ ಕೇಳತ್ತೀನಿ ಮತ್ತೆ. ಎಷ್ಟಿರ್ತಾವ? 4. ಮನೋಜ ಫೋನ್ ಬಿಡೋದನ್ನ ರೆಕಾರ್ಡ್ ಮಾಡಿ ಅದಕ್ಕೆ ನೀನು ಕರೆಕ್ಟಾಗಿ ಓದ್ತಾ ಇಲ್ಲ. ಆಮೇಲೆ 1 ಲಕ್ಷ ಕೊಟ್ಟು ಓದಿಸಿರ್ತೀವಿ. ಬರೀ ಯಾರೇ ಹುಡುಗಿಯರು ಫೋನ್ ಮಾಡ್ಕೊಂಡು ಕೂತ್ಕೊಂಡೆ, ಮೆಸೇಜ್ ಮಾಡ್ಕೊಂಡು ಕೂತ್ಕೊಂಡು ರಿಂಗ್ ಮಾಡಿದ್ರೆ ಹೇಳಜ್ಜಿ ನೀನಣ್ಣ. ಅಲ್ಲಜ್ಜಿ ಹೇಳು ಅವನಿಗೆ. ಲೇ ಫೋನ್ ಬಿಟ್ಟು ಬಾ, ಕುಂದ್ರು ಬಾ. ಈಕಿ ಹೋಗ್ಬೇಕು. ಈಕಿದೊಂದು ಈಕಿ ಏನಿಸ್ತದೋ ಏನಿಲ್ಲ, ಬರೇ ತಿರ್ಗಾ ರೀಲ್ಸ್ ಮಾಡ್ಕೊಂಡು ಕೂತ್ಕೊಂಡ್ಬಿಡುತ್ತೆ ತಾಟೆ. ಏಯ್ ಬಿಡು ಫೋನ್ ಬಿಡು. ಫೋನ್ ಬಿಡಲೇ. ಕಾಪಿ ತಗೊಂಬ ಅಶ್ವಿನ್, ಕಾಪಿ ಕೊಡು ಅವನಿಗೆ. ಏನೇನೇನೇನ ಹೇಳಿ ಹೋಗೋ ಕಾರಣ ಒಂದು ಪುಸ್ತಕ ಐತಿ. ಬರೀ ರೀಲ್ಸ್ ಕೂತಂತಿದಿ. ನೀನೇನು ಬುಕ್ಕ ಓದ್ತಿದಿ? ಸುಮ್ಮನೆ ಶೋಕಿಗೆ ತಂದಿಟ್ಟಂಡಿ ಬುಕ್ಕ ನೀ. ಅದು ಓದ್ಲೇಬೇಕು. ಎಲ್ಲಿ ಓದ್ತಿದಿ? ಕೂತ್ಕೊಂಡಿದ್ದೆ ಬರೀ ಡೌಗಳು ಮಾಡ್ಕೊಂತ. ಬ್ಯಾರಿಗೆ ಓದಂತೇಳಿ ತಾನು ರೀಲ್ಸ್ ಮಾಡ್ಕೊಂಡು ಕೂತ್ಕೊಂಡಾಳ. ರೀಲ್ಸ್ ಮಾಡೋ ಫೋನೇ ಕೊಡಲ್ರಿ ನೀವು. ಹೌದೌದೌದು ರೆಕಾರ್ಡ್ ಮಾಡಿ ನಿಂದನು. ಹೌದೌದೌದೌದು ಪುಸ್ತಕ ಚೆನ್ನಾಗಿ ಎಲ್ಲರೂ ಓದ್ಲೇಬೇಕು. ಹೌದೌದೌದೌದು ಮುಖ ನೋಡ್ಕ, ಮುಖ ನೋಡಲ್ಲ. ಓದ್ತಾಳ. ನೀನು ಗಾಡಿ ಹಾಕೊಂಡ್ಬಿಡ್ಕೊಂಡು. ಓಯ್ ಚಿನಿ ಬಾ ಇಲ್ಲಿ ಬಾಗ ಓಂ ಬಾ. ನೀ ಯಾಕೆ ಓದಿ